ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸನ್ನು ಮಾಡೋಣ. ಸೊ ನಾನು ಬಿಫೋರ್ 2 days ಮಾಡೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ ತುಂಬ ಲಾಂಗ್ ಎಕ್ಸ್ಟೆಂಡೆಡ್ ಲೀವ್ ಇದ್ದಿದ್ದರಿಂದ ಮತ್ತೇನೇ ಮಾಡಿದ್ರು ಕೂಡ ಅದು ಡಿಪೆಂಡ್ಸ್ ಆನ್ ದ ಗ್ಲೋಬಲ್ ಮಾರ್ಕೆಟ್ ಇದಾಗತ್ತೆ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡಲಿಲ್ಲ. ಸೊ ಕನ್ಫರ್ಮ್ ತೊಗೊಂಡು ಈಗ ಒಂದು ಅನಾಲಿಸಿಸನ್ನು ಮಾಡೋಣ ಅಂತ ಮಾರ್ನಿಂಗ್ ನಾನು ಶೂಟ್ ಮಾಡೋಕ್ಕೆ ಕೂತಿದ್ದೀನಿ. ಸೊ ಲೆಟ್ಸ್ ಡೈವ್ ಇನ್ ಟು ದ ಚಾರ್ಟ್. ಓಕೆ, ಈಗ ನಮಗೆ ಎಲ್ಲ ರೀತಿಯ ಗ್ಲೋಬಲ್ ಮಾರ್ಕೆಟಲ್ಲಿ ಏನು ಪಾಸಿಟಿವ್ನೆಸ್ನ ತೋರಿಸ್ತಾ ಇದೆ. ಅದೇ ರೀತಿ ನಮ್ಮ ಒಂದು ಇದನ್ನು ನೋಡಿದ್ರು ಕೂಡ ಎಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು ಅಂತ ಕೂಡ ಒಂದು ಹಿಂಟ್ ಕೂಡ ಸಿಕ್ಕಿದೆ ಅಲ್ವಾ. ನಮಗೆ ಈಗ ಪ್ರೆಸೆಂಟ್ಲಿ ಇನ್ನಂದ್ರೆ ಒಂದು 200-250 ಅರೌಂಡ್ ಇದರಲ್ಲಿ ಗ್ಯಾಪ್ ಅಪ್ ಆಗೋ ಒಂದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಈಗ ನಾವು ಒಂದು ಲೈನ್ ಹಾಕೊಂಡಿದ್ವಿ, ಇದು ಈಗ ಡ್ರಾ ಮಾಡಿದ್ವಿ. ಇದು ಪ್ರೆಸೆಂಟ್ ಏನು ನಮ್ದು ಒಂದು ರೆಸಿಸ್ಟೆನ್ಸ್ 22,800 ಅರೌಂಡ್ ನಮಗೆ ಒಂದು ರೆಸಿಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಲೈನ್ ಕೂಡ ಡ್ರಾ ಮಾಡಿದ್ವಿ. ಸೇಮ್ ಅದೇ ಎಕ್ಸಾಕ್ಟ್ ಪ್ಲೇಸ್ಗೆ ನಮಗೆ ಏನಾಗಿದೆ, ರೆಸಿಸ್ಟ್ ಮಾಡಿ ಡೌನ್ ಸೈಡ್ ಬಂತು. ಬಟ್ ಗ್ಲೋಬಲ್ ಮಾರ್ಕೆಟು ಇವಾಗ ಪಾಸಿಟಿವ್ ಇರೋದ್ರಿಂದ ದರ್ ಇಸ್ ಎ ಮೋರ್ ಚಾನ್ಸಸ್ ಟು ಗ್ಯಾಪ್ ಅಪ್. ಸೊ ಹಾಗಾಗಿ ಎಲ್ಲಿ ಗ್ಯಾಪ್ ಅಪ್ ಆಗ್ಬೋದು ಅಂತಂದರೆ, ಒಂದು ಇಮ್ಮಿಡಿಯೇಟ್ ಏರಿಯಾ ನಮಗೆ ಗ್ಯಾಪ್ ಅಪ್ ಈ ಏರಿಯಾ 23,125 ಏರಿಯಾ ಹಾಕೋಣ. ಓಕೆ, 20 ಈ ಏರಿಯಾಗೆ ಒಂದು ಗ್ಯಾಪ್ ಅಪ್ ಆಗುತ್ತೆ. ಓಕೆ, ಗ್ಯಾಪ್ ಅಪ್ ಆದರೆ ಸಸ್ಟೈನ್ ಆಗುತ್ತೆ ಅಂತ ವಿ ಹ್ಯಾವ್ ಟು ಸಿ ಇಟ್. ಯಾಕಂದರೆ ಮಲ್ಟಿಪಲ್ ರೆಸಿಸ್ಟೆನ್ಸ್ ಇರೋದ್ರಿಂದ ಇಮಿಡಿಯೇಟ್ ದೇರ್ ಇಸ್ ಅ ಚಾನ್ಸ್ ಟು ರಿವರ್ಸ್ ಆಲ್ಸೋ. ಓಕೆ, ಈ ಏರಿಯಾಗೆ ಗ್ಯಾಪ್ ಅಪ್ ಆಯಿತು ಅಂತಂದರೆ ಇಮಿಡಿಯೇಟ್ ಇಟ್ ವಿಲ್ ಕಮ್ ಟು ದಿಸ್ ಏರಿಯಾ. ಇದರ ಒಂದು 50% ಇದು ಕೂಡ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಜಸ್ಟ್ ಎ ಮಿನಿಟ್. ನೆಕ್ಸ್ಟ್ ಇದಾಗ ಸಪೋರ್ಟ್ ಝೋನು, ಈ ಝೋನ್ಸ್ ತುಂಬ ಸಪೋರ್ಟಿವ್ ಆಗಿ ಹ್ಯಾಕ್ಟ್ ಮಾಡೋಕ್ಕೆ ಚಾನ್ಸಸ್ ಇದೆ. ಯಾವುದಾದ್ರು 23,125 ಗ್ಯಾಪ್ ಅಪ್ ಆಯಿತು ಅಂತಂದರೆ ಅಲ್ಲಿಂದ ರಿವರ್ಸಲ್ ಒಂದು ಚಾನ್ಸ್ ನೋಡ್ಬೋದು ನಾವು. ಯಾಕಂತಂದರೆ ಮೇಜರ್ ರೆಸಿಸ್ಟೆನ್ಸ್ ಪಾಯಿಂಟ್ ಇದು ಅಲ್ಲ, ಯಾವಾಗ ಒಂದು ಡ್ರಾಸ್ಟಿಕ್ ಆಗಿ ಫಾಲ್ ಆಗಿರೋ ಒಂದು ಡೇ ಅದು. ಸೊ ಅದನ್ನು ರೆಸಿಸ್ಟ್ ಮಾಡಿಕೊಂಡು ಕೆಳಗಡೆ ಕೂಡ ಬರೋಕ್ಕೆ ಚಾನ್ಸಸ್ ಇದೆ. ಎಲ್ಲಿ ತೊಗೊಳ್ಬೋದು, ಫಸ್ಟ್ ಒಂದು ಸಪೋರ್ಟ್ ಅಂತಂದರೆ 23,100 ಈ ಏರಿಯಾನ ನಾವು ಒಂದು ನಿಮಿಷ ಮಾರ್ಕ್ ಮಾಡ್ತೇನೆ. ಈ ಏರಿಯಾನ ಒಂದು ಸಪೋರ್ಟ್ ಆಗಿ ಫಸ್ಟ್ ತೊಗೊಳ್ಬೋದು. ಇಫ್ ಇಟ್ ಬ್ರೇಕ್ಸ್ ದೆನ್ ಯಾವ ಒಂದು ಏರಿಯಾನ ಬ್ರೇಕ್ ಮಾಡಿ ಹೋಗಿದ್ದಿಲ್ಲ, ಈ ಏರಿಯಾ ಇಸ್ ಯಾವುದು 22,840 to 850 ಏರಿಯಾ ಈಸ್ ಆಲ್ಸೋ ಒನ್ ಆಫ್ ದ ಸಪೋರ್ಟ್. ಸೆಕೆಂಡ್ ಅಂದರೆ ಇದನ್ನು ನಾವು S1 ಅಂತ ಇದು S1, ದಿಸ್ ದ S1, ದಿಸ್ S2. ಓಕೆ, ಇದು ಈ ಲೆವೆಲ್ ಆಗಿ ಇರಲಿ. ಇನ್ನು ಇನ್ ಫ್ಯೂಚರ್ ಡೇಸಲ್ಲಿ ಇದೆಲ್ಲ ಬ್ರೇಕ್ ಆಯಿತು ಅಂತಂದರೆ, ನೆಕ್ಸ್ಟ್ ಏನಾದ್ರು ಡೌನ್ ಸೈಡಿಗೆ ಇದಾಯಿತು ಅಂತಂದರೆ ಇಲ್ಲಿ ಒಂದು ಇದಿದೆ. ಓಕೆ, ಆಮೇಲೆ ವಾಪಸ್ ಏನಾಗ್ತದೆ, ಇದೇ R1 R2 ಕೂಡ ಆಗುತ್ತೆ. ಸೊ ಈಗ ಪ್ರೆಸೆಂಟ್ ನಮಗೆ ಇಲ್ಲಿ ಓಪನ್ ಆಗ್ತಾ ಇರೋದ್ರಿಂದ ಆ್ಯಸ್ ಪರ್ ದಟ್ ನಾವು ಇದು ತೊಗೊಳ್ತೀವಿ ಅಂತಂದರೆ S1 S2 ಈ ಏರಿಯಾ ನಾವು ಒಂದು ಇದು ಮಾಡ್ಕೊಳ್ಬೋದು. ಯೂಜ್ ಇದು ಆ್ಯಕ್ಚುಲಿ ನಮಗೆ ಮೊನ್ನೆ 3-4 ಡೇಸಿಂದ ಹಾಲಿಡೇ ನಮ್ಮ ಒಂದು ಮಾರ್ಕೆಟ್ಗೆ ಇತ್ತು. ಇಲ್ಲ ಅಂತಂದರೆ ನಮ್ಮ ಮಾರ್ಕೆಟ್ ತುಂಬಾ ಒಂದು ಅದ್ರ ಜೊತೆನೇ ಫ್ಲೋ ಆಗಿ ಬೇರೆ ಒಂದು 23,500ವರೆಗೂ ಹೋಗೋಕ್ಕೆ ಚಾನ್ಸ್ ಇರ್ತಾಯಿತ್ತು. ಇನ್ ಬಿಟ್ವೀನ್ ದೇರ್ ವಾಸ್ ನೋ ನಮಗೆ ರೂಮ್ ಎಲ್ಲೂ ಸ್ಪೇಸ್ ಇಲ್ಲದೆ ಕಾರಣ ಆ ಒಂದು ಇಂಪ್ಯಾಕ್ಟ್ ಇವತ್ತಾಗ್ತದೆ. ವಿ ಡೋಂಟ್ ನೋ, ಯಾಕಂದರೆ ಆಲ್ರೆಡಿ ದೇರ್ ಒಂದು ಪಾಸ್ ತೊಗೊಂಡಿದೆ ಗ್ಲೋಬಲ್ ಮಾರ್ಕೆಟ್ ಎಲ್ಲ ರ್ಯಾಲಿ ತೊಗೊಂಡು ಆಲ್ರೆಡಿ ದೇರ್ ಪಾಸ್ ತೊಗೊಳ್ತಾ ಇರೋದ್ರಿಂದ ನಮ್ಮದು ಒಂದು ಗ್ಯಾಪ್ ಅಪ್ ಕೊಟ್ಬಿಟ್ಟು ಅಲ್ಲಿಂದ ರಿವರ್ಸ್ ಕೂಡ ಆಗಬಹುದು. ಸೊ ಪ್ರಾಬಬಿಲಿಟಿ, ಅನ್ಸರ್ಟಿನಿಟಿ ಎಲ್ಲ ಮಾರ್ಕೆಟ್ ಅಂತಂದರೆ ವಿ ಕೆನಾಟ್ ಸೇ ಇಲ್ಲ ಇಲ್ಲೇ ಹೋಗುತ್ತೆ ಇಲ್ಲೇ ಬರುತ್ತೆ ಅಂತ ವಿ ಕೆನಾಟ್ ಸೇ ದಟ್ ಒನ್. ಅದು ಹೇಳಲೂಬಾರ್ದು ಹಾಗಿಲ್ಲ. ಸೊ ಏನಾಗುತ್ತೆ ಅನ್ನೋದಷ್ಟೇ ನಾವು ನೋಡ್ಕೋಬೇಕು. ನಮಗೆ ಸೈಡ್ ವೇಸ್ ಓಪನ್ ಆದ್ರೇನು, ಗ್ಯಾಪ್ ಅಪ್ ಆದ್ರೇನು, ಗ್ಯಾಪ್ ಡೌನ್ ಆದರೆ ನಮ್ಗೆ ಇವಾಗ ಗೊತ್ತಾಗ್ತಿರೋ ಕ್ಲೂ ಏನು, ಗ್ಯಾಪ್ ಅಪ್ ಆಗ್ತಾಯಿದೆ. ಗ್ಯಾಪ್ ಅಪ್ ಆಗ್ತಾ ಎಲ್ಲ ಆಗ್ತಾಯಿದೆ, ಎಲ್ಲಿಂದ ಯಾವ ಏರಿಯಾವರೆಗೂ ಹೋಗುತ್ತೆ, ಯಾವ ಏರಿಯಾದಲ್ಲಿ ನಮಗೆ ಒಂದು ಬ್ಯಾರಿಕೇಟ್ ಇದೆ. ಸೊ ನಮಗೆ ಬ್ಯಾರಿಕೇಟ್ ಇರೋದೇ 23,125 ಇದು. ಅದು ಬ್ರೇಕ್ ಆಯಿತು ಅಂತಂದರೆ ದೇರ್ ಇಸ್ ನೋ ಡೌಟ್ ಮೇಲ್ಗಡೆಗಿದೆ. ಬಟ್ ನನಗೆ ಅಷ್ಟು ಎಸ್ ಸೈಡ್ಗೆ ಅಷ್ಟು ನನಗೆ ಇದು ಕಾಣಿಸ್ತಾ ಇಲ್ಲ. ಯಾಕಂದರೆ ಆಲ್ರೆಡಿ ದೇರ್ ಯಾರು ಫಾರಿನ್ ಮಾರ್ಕೆಟ್ದೆಲ್ಲ ಹೈಯರ್ ಸೈಡ್ ರ್ಯಾಲಿ ಇತ್ತಲ್ಲ ಅದೆಲ್ಲ ಪಾಸ್ ಆಗಿರೋದ್ರಿಂದ ಅಲ್ಲಿಂದ ನಮಗೆ ಒಂದು ರಿವರ್ಸ್ ಬಂದೇ ತೊಗೊಳ್ಬೇಕು. ಎಕ್ದಮ್ ಹೋಗಿ ದೇರ್ ಇಸ್ ನೋ ಇದು ಬಂದು ಮತ್ತೆ ಪುನಃ ಹೈಯರ್ ಐ ಮಾಡ್ಕೊಂಡು ಹೋದರೆ ದರ್ ಇಸ್ ದ ಡಿಫ್ರೆಂಟ್ ಮ್ಯಾಟ್ರ್. ಪ್ರೆಸೆಂಟಿಗೆ ನಮಗೆ ಇವತ್ತು ಇಂಡಾಡೇಗೆ ತೊಗೊಳ್ತೀವಿ ಅಂತಂದರೆ ಈ ಏರಿಯಾ ಓಪನ್ ಆಯಿತು ಅಂತಂದರೆ ಇಮಿಡಿಯೇಟ್ ಒಂದು ನಾವು ರಿವರ್ಸಲ್ಲಿ ನೋಡ್ತೀವಿ ಅಂದರೆ ಈ ಏರಿಯಾ ಯಾವುದೋ 23,100 ವಿಲ್ ಬಿಕಮ್ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ. ಇದೇ 23,105 ರೆಸಿಸ್ಟೆನ್ಸ್ ಆಗುತ್ತೆ. ಯಾಕಂದರೆ ಇದು ತುಂಬಾ ಹರ್ಡಲ್ಸ್ ಇದೆ, ಇಲ್ಲಿ ಹರ್ಡಲ್ಸ್ ಇರೋದ್ರಿಂದ ಇದು ಬ್ರೇಕ್ ಆಗೋದು ಸ್ವಲ್ಪ ಕಷ್ಟ ಇದೆ. ಇನ್ನೊಂದು ಲೆವೆಲ್ ನಾವು ಮೇಲ್ಗಡೆಗೆ ಇನ್ನೊಂದು ಲೆವೆಲ್ ಡ್ರಾ ಮಾಡ್ಕೊಳ್ಳೋಣ ಅಂತಂದರೆ ಇದು ಒಂದು ಮಾಡ್ಕೊಳ್ಬಹುದು. ಇದು ಪಾರ ಆದರೆ ಯಾವುದದು 23,300 ಹೈಯರ್ ಸೈಡ್ಗೆ ಅದೊಂದು ರೆಸಿಸ್ಟೆನ್ಸ್ ಥರದ್ದು ಮಾಡ್ಕೊಳ್ಳೋಣ.
ಇದು ಒಂದು R1. ದಿಸ್ ಈಸ್ ಇಲ್ಲ R1 ಇದೇ ಆಗುತ್ತಲ್ಲ ನಮಗೆ. ಒಂದು ನಿಮಿಷ, ಯಾವುದು R1 ಬಂದುಬಿಟ್ಟು 23,125. ದಿಸ್ ಈಸ್ R1. ಇದು 23,125 ಇಸ್ R1. ಓಕೆ, R2 ಇಫ್ ಅದನ್ನು ಬ್ರೇಕ್ ಆಗಿ ಏನಾದ್ರು ಹೋಯಿತು ಅಂತಂದರೆ 23,300 ಒಂದು ನಮಗೆ ಮೇಜರ್ ರೆಸಿಸ್ಟೆನ್ಸ್. ಅದು ಬಿಟ್ಟರೆ ಅದರಿಂದ ಆಚೆಗೆ ನನಗೇನು ಅಂತ ಒಂದು ಮೂಮೆಂಟ್ ಕಾಣಿಸ್ತಾ ಇಲ್ಲ. ಸೊ ನನಗೆ S1 ಬಂದುಬಿಟ್ಟು 23,000. ದಿಸ್ ಈಸ್ S1. ಇಲ್ಲಿ ಚೇಂಜ್ ಕಲರ್ ಚೇಂಜ್ ಮಾಡೋಣ. ಕಲರ್ ಚೇಂಜ್ ಮಾಡಿ ಗೊತ್ತಾಗುತ್ತೆ. ದಿಸ್ ಈಸ್ S1, S2. ಓಕೆ, R1, R2. ಇಫ್ ಏನಾದ್ರು ಇನ್ ಕೇಸ್ ಅಲ್ಲಿಂದ ಡ್ರಾಸ್ಟಿಕ್ ಇದಾಯಿತು ಅಂತಂದರೆ ನಮಗೆ ನೆಕ್ಸ್ಟ್ ಏರಿಯಾ ಬಂದುಬಿಟ್ಟು 22,500. ವಿಲ್ ಸಿ ಲೇಟರ್ ಆನ್. ಇದು ಒಂದು ಮಾರ್ಕ್ ಇರಲಿ. ಡೌನ್ ಸೈಡ್ಗೆ 22,550 ಒಂದು ನಮಗೆ ಇನ್ನೊಂದು ಸಪೋರ್ಟು. S3 ಅಂತ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಲಾಂಗ್ ಇದನ್ನು ಕೊಡೋಣ ಕೆಳಗಡೆ ಡೌನ್ ಸೈಡ್ಗೆ. R2ಗೆ ಇಷ್ಟೇ ಸಾಕು, ಅಂದರೆ 23,300 ಸಾಕು. S1, S2, S3. ದಿಸ್ ಈಸ್ S3. ಓಕೆ, ಇದು ನಮ್ಮ ಡೌನ್ ಸೈಡ್ಗೆ. ಇದು ನಿಫ್ಟಿಗೆ. ವಿಲ್ ಸಿ ಟು ದ ಬ್ಯಾಂಕ್ ನಿಫ್ಟಿ ಏನಾಯ್ತು ಅಂತ ನೋಡೋಣ. ಬ್ಯಾಂಕ್ ನಿಫ್ಟಿ ಕೂಡ ನಮ್ಮ ಸೇಮ್ ಪ್ರೀವಿಯಸ್ ಲೆವೆಲ್ ಏನಿದೆ ಅದನ್ನೆಲ್ಲ ರೆಸ್ಪೆಕ್ಟ್ ಮಾಡಿದೆ. ಸೊ ಇದು ಕೂಡ ನಮಗೆ ಗ್ಯಾಪ್ ಅಪ್ ಆಸ್ ಯೂಶುವಲ್ ನಿಫ್ಟಿ ಪ್ರಕಾರನೇ ಆಗುತ್ತೆ ಅಂತಂದರೆ ನಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸು 51,300 ಫಸ್ಟು. ಅದ್ಮೇಲೆ ತುಂಬಾ ಇದಕ್ಕೆ ಇದಿದೆ, ರೆಸಿಸ್ಟೆನ್ಸ್ ಪಾಯಿಂಟ್ಸ್ಗಳು ಜಾಸ್ತಿ ಇರೋದ್ರಿಂದ ನಿಲ್ಲಿಸಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ ಬಿಟ್ವೀನಲ್ಲಿ 51,300. ಅದು ಬಿಟ್ಟರೆ 51,000, ಇಲ್ಲೊಂದು 51,500. ಎವ್ರಿ 200 ಪಾಯಿಂಟ್ಸ್ ಇಸ್ ಎ ರೆಸಿಸ್ಟೆನ್ಸ್ ಪಾಯಿಂಟು. ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಇಲ್ಲಿವರೆಗೂ 51,800 ವಿಲ್ ಬಿ ದ ಥರ್ಡ್ ರೆಸಿಸ್ಟೆನ್ಸ್ ಫಾರ್ ಬ್ಯಾಂಕ್ ನಿಫ್ಟಿ. ಓಕೆ, ಈಗ ಪ್ರೆಸೆಂಟು ನಮಗೆ ಗ್ಯಾಪ್ ಅಪ್ ಆಗೋದ್ರಿಂದ ಇಮ್ಮಿಡಿಯೇಟ್ ನಮಗೆ 51,500ವರೆಗೂ ನಾವು ಒಂದು ಮಾರ್ಕೆಟನ್ನು ನೋಡ್ಬೋದು ಇವತ್ತಿನ ಒಂದು ಇದ್ರ ಪ್ರಕಾರ. ಈ ಮಾರ್ಕೆಟ್ ದಟ್ ಒನ್ ಆಲ್ಸೋ ಯಾವುದು ಇಸ್ R1, R2. ಅದು ಬ್ರೇಕ್ ಆಯಿತು ಅಂತಂದರೆ R3. ಯಾವುದಿದು R3 ಬಂದುಬಿಟ್ಟು ಈ ಏರಿಯಾ ಮಾರ್ಕ್ ಮಾಡಿರ್ತೀನಿ ನೋಡಿ. R3 ಇದು. ನೆಕ್ಸ್ಟ್ ಏನಾಗುತ್ತೆ, ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ತು ಅಂದರೆ ಇದೇ ಸಪೋರ್ಟ್ ಆಗುತ್ತೆ ನಮಗೆ. ಇಲ್ಲಿಂದ ಡೌನ್ ಬರೋದು ಇಮಿಡಿಯೇಟು ಇದಿಲ್ಲ. ಈ ಝೋನ್ಗಳಲ್ಲೇ ಮಾರ್ಕೆಟ್ ಹೋಲ್ಡ್ ಮಾಡ್ಬೋದು. ಹೈಯರ್ ಸೈಡ್ಗೆ ಹೋದರೆ ಏನು ಮಾಡ್ತೀವಿ, ಇಲ್ಲಿಂದ ಒಂದು ರಿವರ್ಸಲ್ ನೋಡ್ಬೋದು. ಈಗ ಪ್ರೆಸೆಂಟ್ ಮಾರ್ಕೆಟು ಇಲ್ಲಿರೋದ್ರಿಂದ ಇಮಿಡಿಯೇಟ್ ಇದಾದರೆ ಇದು ಕೂಡ ರೆಸಿಸ್ಟೆನ್ಸ್ ಆಗಿ ಡೌನ್ ಸೈಡ್ಗೆ ಬರ್ಬೋದು. ಸೊ ಫ್ಲ್ಯಾಟ್ ಮಾರ್ಕೆಟ್ ಏನು ಇದಕ್ಕೆ ಇವತ್ತು ಇಂಪ್ಯಾಕ್ಟ್ ಇಲ್ಲ. ಫ್ಲ್ಯಾಟ್ ಮಾರ್ಕೆಟ್ ಗ್ಯಾಪಪ್ಪಲ್ಲೇ ಆಗೋದ್ರಿಂದ ನಾವು ಈ ಲೆವೆಲ್ R1, R2, R3ಗೆ ನೋಡಬೇಕು. ಒನ್ಸ್ R1 ಬ್ರೇಕ್ ಆಗಿ ಮೇಲೆ ಹೋಯ್ತು ಅಂತಂದರೆ ಇದೇ S1 ಆಗಿಬಿಡತ್ತೆ. ಇಲ್ಲ ಇಮ್ಮಿಡಿಯೇಟ್ ಇದಾಯಿತು ಅಂತಂದರೆ ನಮಗೆ ಈ ಏರಿಯಾ 51,000 ಏರಿಯಾ ಕೂಡ ಒಂದು S1 ಹಾಕಿ ವರ್ಕ್ ಮಾಡ್ಬೋದು ಅಲ್ವಾ. S1 ನೋಡಿ, ಇಲ್ಲೊಂದು ಝೋನ್ ಇದೆ, ಮಾರ್ಕ್ ಸ್ಮಾಲರ್ ಇದರಲ್ಲಿ ಹಾಕೋಣ. 51,200 ಏರಿಯಾ, ಇದು ಕೂಡ ಒಂದು ಸಪೋರ್ಟ್ ಆಗಿ ವರ್ಕ್ ಮಾಡ್ಬೋದು. ನಮ್ಮ ಮೇಜರ್ ಗ್ಯಾಪ್ ಅಪ್ಪೇ ಆಗೋದ್ರಿಂದ ನಮಗೆ ಪ್ರತಿಯೊಂದು ಕೂಡ ಈ ಲೆವೆಲ್ ಬ್ರೇಕ್ ಆದರೆ R1 S1 ಆಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಟ್ರೇಡ್ ಮಾಡೋಣ. ಯಾಕಂದರೆ ಎಕ್ದಮ್ ಇಷ್ಟಿನ ಗ್ಯಾಪ್ ನಂತರ ಒಂದು ಗ್ಯಾಪ್ ಕೂಡ ಎಷ್ಟು ಸಸ್ಟೈನ್ ಆಗುತ್ತೆ ಅಂತ ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿಕೊಂಡು ನಾವು ಆದಷ್ಟು ಏನು ರನ್ನಿಂಗಲ್ಲಿ ಇದು ತೊಗೊಳೋದು ಬೇಡ. ಕೂಲ್ ಆಫ್ ಆಗಲಿ, ಒಂದು ಸೆಟಲ್ ಡೌನ್ ಆದಮೇಲೆ ಒಂದು ಪ್ಲ್ಯಾನ್ ಮಾಡಬಹುದು. ಯಾಕಂದರೆ ಇಷ್ಟು ದಿನ ಗ್ಯಾಪ್ ಆದ ನಂತರ ನಮ್ಮ ಮಾರ್ಕೆಟ್ ಸೆಟಲ್ ಡೌನ್ ಆಗೋಕ್ಕೂ ಟೈಮ್ ತೊಗೊಳುತ್ತೆ. ಸೊ ಫಸ್ಟ್ 15 ಮಿನಿಟ್ಸ್ ವಿಲ್ ವೆಯ್ಟ್ ಆ್ಯಂಡ್ ಅದು ಮಾರ್ಕೆಟ್ ಯಾವ ಒಂದು ಡೈರೆಕ್ಷನ್ ತೊಗೊಳುತ್ತೆ ಅಂತ ಆಸ್ ಪರ್ ದಟ್ ನಮಗೆ ಲೆವೆಲ್ಸ್ ಗೊತ್ತಿದೆ. ವಿಲ್ ಟ್ರೇಡ್ ಆನ್ ದೋಸ್ ಲೆವೆಲ್ಸ್. ಓಕೆ,
ಐ ಹೋಪ್ ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.